ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಕಲ್ಲು ತೂರಾಟ, ಅದಾದ ನಂತರ ನಡೆದಂತಹ ಹೋರಾಟಗಳು, ಬಿಜೆಪಿ ನಾಯಕರ ಭಾಷಣ, ಸಿಟಿ ರವಿ ವಿರುದ್ಧ ಎಫ್ಐಆರ್, ಇದೆಲ್ಲ ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಈಗ ಸಿಟಿ ರವಿ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ಮದ್ದೂರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟದ ನಂತರದ ಬೆಳವಣಿಗೆಗಳು, ಕೋಮುಗಳ ಮಧ್ಯೆ ವೈರತ್ವ ಭಾಷಣ ಮಾಡಿದ್ದಾರೆ ಅಂತ ಆರೋಪದಡಿ ಎಫ್ಐಆರ್ ಆಗಿದೆ. ಮದ್ದೂರು ಠಾಣೆ PSI ಮಂಜುನಾಥ್ ಅವರು ದೂರಿನ ಅನ್ವಯ ಎಫ್ಐಆರ್. ಸಿಟಿ ರವಿ ಅವರ ವಿಚಾರದಲ್ಲೂ ಮಂಜುನಾಥೆ ದೂರು ಕೊಟ್ಟಿದ್ದು, ಯತ್ನಾಳ್ ಅವರ ವಿಚಾರದಲ್ಲೂ ಮಂಜುನಾಥೆ ದೂರು ಕೊಟ್ಟಿದ್ದಾರೆ. BNS 196/1, 299, 353/2 ಇದರ ಅಡಿ ದೂರು ದಾಖಲಾಗಿದೆ. ಅಂದರೆ ಏನು ಅರ್ಥ, ಈ ಸೆಕ್ಷನ್ಸ್ಗಳು ಏನು ಹೇಳುತ್ತವೆ ಅಂದರೆ, ಕೋಮುಗಳ ಮಧ್ಯೆ ವೈರತ್ವ ಭಾಷಣವನ್ನು ಮಾಡಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ, ಸಾಮರಸ್ಯ ಕದಡುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಎಫ್ಐಆರ್ ಅಂತ ಮೊನ್ನೆ ಎಲ್ಲ BJP ನಾಯಕರು ಬಂದಿದ್ದರು. ನಿನ್ನೆ ಸಾಯಂಕಾಲದ ವೇಳೆಗೆ ಯತ್ನಾಳ್ ಕೂಡ ಮದ್ದೂರಿಗೆ ಭೇಟಿ ಕೊಟ್ಟಿದ್ದರು. ಹಾಗೆ ನೋಡ್ಕೊಂಡ್ರೆ BJP ನಾಯಕರಿಗೆ ಸಿಕ್ಕಷ್ಟೇ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿತ್ತು ಯತ್ನಾಳ್ಗೆ. ಆಮೇಲೆ ಯತ್ನಾಳ್ ಆಗಲಿ ಸಿಟಿ ರವಿ ಆಗಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಏನಂತ, ಸಿದ್ದರಾಮಯ್ಯಗೆ ತಾಯಿ ಚಾಮುಂಡಿ ಶಾಪ ತಟ್ಟಲಿದೆ, ನೇಪಾಳದ ಸ್ಥಿತಿ ರಾಜ್ಯಕ್ಕೂ ಬರಲಿದೆ ಅಂತ ಎಚ್ಚರಿಸಿದ್ದಾರೆ ಯತ್ನಾಳ್. BJP ರಿಪೇರಿ ಆಗದೇ ಇದ್ದರೆ ನಾನೇ ಹೊಸ ಪಕ್ಷ ಕಟ್ತೀನಿ, JCB ಚಿಹ್ನೆ, 2028ಕ್ಕೆ ನಾನೇ CM ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಯತ್ನಾಳ್. ಇನ್ನೂ ಹಲವಾರು ವಿಚಾರ ಮಾತಾಡಿದ್ದಾರೆ. ಯಾರ್ಯಾರು ರೆಬಲ್ ಟೀಮಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರೆಲ್ಲ ನನ್ನ ಜೊತೆ ಇದ್ದಾರೆ, ಅವರೆಲ್ಲರನ್ನೂ ಸೇರಿಸ್ಕೊಂಡು ನಾನೇ ಪಕ್ಷ ಕಟ್ತೀನಿ, ನನ್ನ ಪಕ್ಷದ ಚಿಹ್ನೆನೇ JCB, ಮುಸಲ್ಮಾನರಿಗೆ ಕೊಟ್ಟಿರೋ ಎಲ್ಲ ರಿಸರ್ವೇಷನ್ ತೆಗೆದಾಕ್ತೀನಿ ಅಂತೆಲ್ಲ ಒಂದಷ್ಟು ಮಾತಾಡಿದ್ದಾರೆ. ಅಕ್ರಮ ಕಟ್ಟಡಗಳು, ಅಕ್ರಮ ಮಸೀದಿಗಳು, ಈಗ ಮದುವೆ ಅಲ್ಲಿ ನಮ್ಮ ಇದರಲ್ಲಿ ಇದ್ದಿದ್ದು ಅಕ್ರಮ ಮಸೀದಿ, ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ, ದಾಖಲೆ ಇಲ್ಲ. ಇಂಥ ಇದರಿಂದ ಮಸೀದಿಯಿಂದ ಕಲ್ಲುಗಳನ್ನು ಒಗೆಯೋದು, ಗುಂಡಾಗಿರಿ ಮಾಡೋದು ಮಾಡ್ತಿದ್ರೆ, ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದರೆ ಸರ್ಕಾರ ಏನಕ್ಕೆ ಮಾಡ್ತಾಯಿದ್ರು, ಕತೆ ಕಾಯ್ತಾ ಇತ್ತಾ? ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅದು ಯಾವ ರಸ್ತೆಯಲ್ಲಿ ಹೋಗಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ. ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತಾವೆ, ಇನ್ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡಬೇಕು. ಮಸೀದಿಯಲ್ಲಿ ಕಲ್ಲಿಟ್ಟಿದ್ದಾರೋ, ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ, ಮತ್ತು ಅಲ್ಲಿರುವಂಥ ಮೌಲ್ವಿ ಏನದಾನೆ ಅವ್ನು ಜವಾಬ್ದಾರಿ ಮಾಡಬೇಕು. ಒಂದೇ ನಿನ್ನ ಮಸೀದಿಯಿಂದ ಕಲ್ಲು ಬಂದರೆ ನಾವು ಕಠಿಣ ಶಿಕ್ಷೆ ತಗೋತೀವಿ ಅನ್ನೋಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ದರೆ, ಇವತ್ತು ಮಸೀದಿಗಳೇನಾಗ್ಯಾವು, ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಡುವಂಥ ಕೇಂದ್ರಗಳಾಗ್ಯಾವು, ಕಲ್ಲುಗಳನ್ನು ಸಂಗ್ರಹ ಮಾಡಿರುವಂಥ ಕೇಂದ್ರಗಳಾಗ್ಯಾವು. ಅದಕ್ಕೆ ನಾವು ಹೇಳಿದ್ದು, ಇಂಥ ಅಕ್ರಮ ಮಸೀದಿಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥದ್ರ ಬಗ್ಗೆ ನಾವು